ಯಾವತ್ತಾದ್ರೂ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗಬೇಕಂತ ಈ ಥರ ಬ್ರೆಡ್ ರಸ್ಮಲಾಯಿ ರೆಸಿಪಿ ಟ್ರೈ ಮಾಡಿರಿ. ಭಾಳ ಈಸಿ ಇರುತ್ತೆ, ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟ್ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ಬೇಗನೆ ಆಗುತ್ತೆ. ಡಿಫ್ರೆಂಟಾಗಿ ಯೂನಿಕಾಗಿ ಟ್ರೈ ಮಾಡಬೇಕಂದ್ರೆ ಈ ಥರ ಈಸಿಯಾಗಿ ಕ್ವಿಕ್ಕಾಗಿರೋ ರೆಸಿಪಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ಏನಿಲ್ಲ, ಭಾಳ ಈಸಿಯಾಗಿ ಆಗುತ್ತೆ. ಇದನ್ನು ನೀವು ಹಾಗೇ ತಿನ್ಬೋದು, ಇಲ್ಲಾಂದರೆ ಕೋಲ್ಡಾಗಿ ಚಿಲ್ಡಾಗಿ ಮಾಡಿಕೊಂಡು ಕೂಡ ತಿನ್ಬೋದು. ಬರೀ ನೋಡೋಣ ಹೆಂಗೆ ಮಾಡೋದು ಅಂತ. ನಮ್ಮ ವಿಡಿಯೋ ಯಾರು ಹೊಸದಾಗಿ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಬೇಕರಿಯಲ್ಲಿ ಬ್ರೆಡ್ ಬಾರ್ ಸಿಗುತ್ತಲ್ಲ ಅದರಿಂದ ಮಾಡ್ತಾಯಿದ್ದೀನಿ. ಇದನ್ನು ಎಡ್ಜಸ್ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಯಾವ್ದಾರು ಶೇಪ್ ಬೇಕಾದರೂ ಮಾಡ್ಕೋಬೋದು. ಸರ್ಕಲ್ ಶೇಪ್ ಕೂಡ ಮಾಡಿ. ನಾನು 1 ಲೀಟ್ರ್ ಹಾಲು ಕುದಿಸಿ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಮೇಲಿನ ಕೆನೆನ ಒಂದರ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ನೋಡಿ, ಇಲ್ಲ ಅರ್ಧ ಲೀಟ್ರ್ ಹಾಲು, ಇದಕ್ಕೆ ಇನ್ನೊಂದು ಅರ್ಧ ಲೀಟ್ರ್ ಹಾಲು ಕಸ್ಟರ್ಡಿಗೆ ಮಾಡೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಕಸ್ಟರ್ಡ್ ಮಾಡೋಕ್ಕೆ ಫಸ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಎತ್ತಿಟ್ಕೋಬೇಕು. ಇನ್ನೊಂದು ಸರಿ ಕುದಿಯೋಕೆ ಇಡೋಣ ಬನ್ನಿ. ನೋಡಿ, ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಮಲಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಈ ಕಡೆ ಕುದೀತಾ ಇರುತ್ತೆ. ಇದು ನೋಡಿ ಇವಾಗ ಕುದ್ದಿದೆ. ಇದು ಕಸ್ಟರ್ಡ್ ಮಾಡೋಕ್ಕೆ ಇದು ಕಸ್ಟರ್ಡ್ ಪೌಡ್ರು ಮತ್ತು ಹಾಗೆ ತಣ್ಣಗಿರೋ ಹಾಲು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕೋದು. ಇವಾಗ ನೋಡಿ ಕುದ್ದ ಆದಮೇಲೆ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ತೀರಾ ಬಾಯ್ಲ್ ಮಾಡಿ ಕುದೀತಾ ಇರಬೇಕಂತ ಏನಿಲ್ಲ. ಸ್ವಲ್ಪ ಎಲ್ಲ ಕುದಿ ಬಂದಮೇಲೆ ಕಸ್ಟರ್ಡ್ ಹಾಕಿಬಿಟ್ಟು ಹಾಗೆ ಶುಗರ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 4 ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ಹಾಗೆ ಸ್ಯಾಫ್ರನ್ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಪಿಸ್ತಾ ಮತ್ತು ಬಾದಾಮನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟು ಬಂದರೆ ಸಾಕು. ಇವಾಗ ಈ ಕಡೆ ನಾವು ಮಲಾಯಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಆಗಿದೆ. ಇವಾಗ ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಅರ್ಧ ಆಗಬೇಕಿದು. ಇದಕ್ಕೆ ನಾವು ಲಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನು ವಿನಿಗರ್ ಆಗಲಿ ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಮನೆಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಲಿಂಬೆಹಣ್ಣು ಹಾಕಿದ ತಕ್ಷಣ ಇದು ಒಡೆದ್ಬಿಡುತ್ತೆ. ಇವಾಗ ಮಲಾಯಿ ಮಾಡೋಕ್ಕೆ ಇದು ರೆಡಿ ಆಗುತ್ತೆ ನೋಡಿ. ಇದಿಷ್ಟು ಆದಮೇಲೆ ಇದಕ್ಕೆ ನಾನು ಶುಗರ್ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಅದನ್ನು ಕೂಡ ಚೆನ್ನಾಗಿ ಕುದಿಸ್ತೀನಿ. ಇದು ಗಟ್ಟಿ ಆಗುತ್ತೆ, ತೋರಿಸ್ತೀನಿ ತಡ್ರಿ. ಗಟ್ಟಿ ಆಗುತ್ತೆ ಚೆನ್ನಾಗಿ. ಇದೆಲ್ಲ ಆದಮೇಲೆ ನಾವು ಪಿಸ್ತಾ ಮತ್ತು ಬಾದಾಮು ಪುಡಿ ಮಾಡ್ಕೊಂಡಿದ್ವಲ್ಲ, ಚೆಂದಾಗಿ ಹೆಚ್ಕೊಂಡಿದ್ದು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಇವಾಗ ಆಗಿದೆ. ಇಷ್ಟು ಸಿಂಪಲ್ ನೋಡಿ. ಇದು ಭಾಳ ಈಸಿಯಾಗಿದೆ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ತಣ್ಣಗೆ ಬಿಡೋಣ ಇವಾಗ ಇದನ್ನ. ಹಾಲು ಕೂಡ ಆ ಕಡೆ ಆಗಿದೆ, ಅದು ಕೂಡ ಕೋಲ್ಡ್ ಆಗಿಬಿಟ್ಟಿದೆ. ಇದು ನೋಡಿ, ಇದಿಷ್ಟು ನೋಡಿ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿ ಆಗಿದೆ ನೋಡಿ. ಇದು ಕೂಡ ಫ್ರಿಜ್ಜಲ್ಲಿ ಇಟ್ಟಿದೆ, ಇದು ಕೂಡ ಚಿಲ್ಲಾಗಿದೆ. ಇವಾಗ ನಾವಿಲ್ಲಿ ಬ್ರೆಡ್ ಸ್ಲೈಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದೊಂದಾಗಿ ಇದರೊಳಗೆ ಇಡೋಣ. ಒಂದು ಟ್ರೇಯಲ್ಲಾದರೂ ಯೂಸ್ ಮಾಡ್ಬೋದು, ಇಲ್ಲ ಇಂಡಿವಿಜುವಲಾಗಿ ಸರ್ವ್ ಮಾಡ್ಬೋದು. ಇನ್ನು ಇವಾಗ ಮಲಾಯಿ ಇದೆಯಲ್ಲ, ಮಲಾಯಿ ಇದಕ್ಕೆ ಮೇಲೆ ಸ್ಯಾಂಡ್ವಿಚ್ ಥರ ಹಾಕಬೇಕು. ಸ್ಯಾಂಡ್ವಿಚ್ ಹೇಗೆ ಸ್ಪ್ರೆಡ್ ಮಾಡ್ತೀವಲ್ಲ ಆ ಥರ ಇದು ಮಲಾಯಿ ಹಾಕಬೇಕು. ಮಲಾಯಿ ಹಾಕಿದ ಮೇಲೆ ಅದ್ರ ಮೇಲೆ ಡ್ರೈ ಫ್ರೂಟ್ಸು ಹಾಕಬೇಕು. ಅಂದರೆ ಲೈಕ್ ಬಾದಾಮು ಪಿಸ್ತಾ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಎತ್ತಿಟ್ಕೊಳ್ಳಿ. ಒಂದ್ರ ಮೇಲೆ ಒಂದು ಸ್ಯಾಂಡ್ವಿಚ್ ಥರ ಮಾಡಿ ಹಾಕಬೇಕು. ಇದೇ ಥರ ಎಲ್ಲವೂ ಮಾಡಬೇಕು. ಬ್ರೆಡ್ ಮೇಲೆ ಈ ಥರ ಮಲಾಯಿ ಹಾಕಿಬಿಟ್ಟು ಮೇಲೆ ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಪಿಸ್ತಾ ಎಲ್ಲನೂ ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಕವರಪ್ ಮಾಡಿ ಸ್ಯಾಂಡ್ವಿಚ್ ಥರ ಮಾಡಿ ಅದ್ರ ಮೇಲೆ ಈ ಥರ ಕಸ್ಟರ್ಡ್ ಇದೆ ಅಲ್ಲ, ಕಸ್ಟರ್ಡ್ ಮಾಡ್ಕೊಂಡಿದ್ದು ಕೂಡ ಅದ್ರ ಮೇಲೆ ಹಾಕಬೇಕು. ಹಾಕಿ ಇದಾಗಿದೆ ನೋಡಿ. ಇವಾಗ ಈ ಥರ ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರ ಮೇಲೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಚಿಲ್ಲ ಹಾಕಿಬಿಡಬೇಕು. ಒಂದ್ರ ಮೇಲೆ ಈಸಿಯಾಗಿ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಎಲ್ಲದಕ್ಕೂ ಹಿರ್ಕೋಬೇಕು. ಅದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿರಿ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಹಿರ್ಕೊಂಡಿರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಿ ನೀವು. ಇನ್ನು ನೀವು ತಣ್ಣಗೆ ಹಾಗೆ ತಿನ್ಬೋದು, ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಗೆ ಕೂಡ ತಿನ್ಬೋದು. ಮೇಲೆ ಸ್ವಲ್ಪ ಡೆಕೋರೇಷನಿಗಂತ ಸ್ವಲ್ಪ ಪಿಸ್ತಾ ಹಾಗೆ ಬಾದಾಮಿ ಹಾಕ್ಕೊಂಡಿದ್ದೀನಿ. ಅದರ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ರಸಮಲೈ ಮಾಡೋದಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ.